ನಾವು ಸೌತ್ ಸೆಂಟ್ರಲ್ ರೈಲ್ವೆನಲ್ಲಿ ಕೆಲಸ ಮಾಡಿ ಇಲ್ಲಿ ಟ್ರಾನ್ಸ್ಫರ್ನಲ್ಲಿ ಬೆಂಗಳೂರಿಗೆ ಬಂದಿದ್ವಿ ರೈಲ್ವೆ ಫ್ಯಾಕ್ಟ್ರಿಗೆ. ರೈಲ್ವೆ ಫ್ಯಾಕ್ಟ್ರಿಗೆ ಬಂದ ಮೇಲೆ 92 ಸೆಪ್ಟೆಂಬರ್ನಲ್ಲಿ ನಾವು ಇಲ್ಲಿ ಜಾಯಿನ್ ಆಗಿದ್ವಿ. 93 ಮಾರ್ಚ್ 11 ಫೆಬ್ರವರಿ 11 ಡ್ಯೂಟಿ ಮಾಡುವಾಗ ಫ್ಯಾಕ್ಟ್ರಿನಲ್ಲಿ ಮೇಲಗಡೆ ಕ್ರೈನ್ 32 ಫೀಟಿಂದ ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಯಿತು. ನಮಗೆ ಆಕ್ಸಿಡೆಂಟ್ ಆಗಿ ಮತ್ತೆ ಆ ಟೈಮ್ನಲ್ಲಿ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ನಾವು. ನನ್ನ ಮಗಳಲ್ಲೇ ಆಂಧ್ರದಲ್ಲೇ ಅವಾಗ 10th ಪಾಸ್ ಆಗಿದ್ರು. ಫಸ್ಟ್ ಜಾಯಿನ್ ಆಗಿದ್ವಿ, ಆಮೇಲೆ ಬಂದ್ಬಿಟ್ಟಿದ್ದೆ ಆ ಟೈಮ್ಗೆ. 1 ಮಂತ್ ಮಾತ್ರನೇ ಇತ್ತು. ಬಂದಿದ ಮೇಲೆ ಫ್ಯಾಮಿಲಿ ಎಲ್ಲ ಸಹಸ್ರಾದ್ರಿಪುರಂನಲ್ಲಿದ್ವಿ ನಾವು. ಆ ಡ್ಯೂಟಿ ಟೈಮ್ನಲ್ಲಿ ಮೇಲೆಗಳ ಕ್ರೇನ್ ಮೇಲೆ ಬಿದ್ದು ನಾವು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿದ್ವಿ. ಡಿಪಾರ್ಟ್ಮೆಂಟು ಕ್ರೇನ್ ರಿಪೇರ್ ಪರ್ಪಸ್ ಮೇನ್ ಕ್ರೇನ್ ಇರುತ್ತಲ್ಲ ಅಟೆಂಡ್ ಮಾಡಿಬಿಟ್ಟು ರಿಟರ್ನ್ ಬರುವಾಗ ಏನಾಗಿದೆ ಅಂದ್ರೆ ಅಲ್ಲಿ ಹೋಲು ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಒಂದು ಲ್ಯಾಂಪ್ ಲೈಟ್, ದೊಡ್ಡ ಲೈಟ್ ಹಾಕೋಕೆ ಒಂದು ಹೋಲ್ ಮಾಡಿಬಿಟ್ಟು ಒಂದು ತಲ್ಲಿಗಿರೋ ಸೀಟ್ ಹಾಕಿದ್ರು. ಕೆಳಗಡೆಲ್ಲ ಗ್ರಾಫಿಕ್ ಪೌಡರ್ ಇರುತ್ತಲ್ಲ, ವೀಲ್ ಎಲ್ಲ ಗ್ರಾಫಿಕ್ ಪೌಡರ್ ಜಾಸ್ತಿ ಇರುತ್ತೆ, ಅದು ಮಿಕ್ಸಿಂಗ್ ಆಗುತ್ತೆ ವೀಲ್ನಲ್ಲಿ, ರೈಲ್ ವೀಲ್ನಲ್ಲಿ. ಆ ಪೌಡರ್ ಎಲ್ಲ ಮಿಕ್ಸಿಂಗ್ ಆಗ್ಬಿಟ್ಟು ಅದನ್ನಲ್ಲಿತ್ತು. ವೈರೇನು ಸರಿಯಾಗಿ ಕಟ್ಟಿಲ್ಲ ಅವರು. ನಮ್ದು 2 ಕಾಲು ಅದ್ರನ್ನಲ್ಲೇ ಬಿಟ್ಟಿದ್ವಿ. ಕೆಳಗಡೆ ಬಿದ್ದು ಬಿಡ್ತೀವಿ ನಾವು. ಪೂರ್ತಿ ನಾವು ಇದನ್ನಲ್ಲಿದ್ವಿ, ಸೇಫ್ಟಿನಲ್ಲಿದ್ವಿ ನಾವು, ಹೆಲ್ಮೆಟ್ ಇದೆಲ್ಲ. ಬಿದ್ದಿದ ಮೇಲೆ ವೀಲ್ ಬಾಕ್ಸ್, ಒಂದು ವುಡ್ ಬಾಕ್ಸ್ ಇರುತ್ತೆ, ಪಾರ್ಸಲ್ ಬಾಕ್ಸ್. ಆ ಬಾಕ್ಸ್ ಮೇಲೆ ಬಿದ್ದು ಜಂಪ್ ಆಗಿ ಕೆಳಗಡೆ ಬಂದ ಮೇಲೆ ಲೆಫ್ಟ್ ನೀ ಕ್ಯಾಪು ಬ್ರೋಕನ್ ಆಯ್ತು, 3 ಪೀಸ್ ಆಯ್ತು. ಬ್ಲಡ್ ಒಂದು ಚೂರು ಹೊರಗಡೆ ಬಂದಿಲ್ಲ, AB ಪಾಸಿಟಿವ್ ಅದೇ ಬಂದಿಲ್ಲ. ಅಡ್ಮಿಟ್ ಬೀಲಂಡೆ ಆಕ್ಸಲ್ ರೈಲ್ವೆ ಹಾಸ್ಪಿಟಲ್ನಲ್ಲೇ ಒಂದು 1.5 ಮಂತ್ ಇದೀವಿ ನಾವು. ಅಲ್ಲ 1.5 ಕ್ಲಿಯರ್ ಆಗಿದ ಮೇಲೆ ಮತ್ತೆ ಅದು ಕಾಂಪನ್ಸೇಷನ್ ಪರ್ಪಸ್ಗೆ ಮತ್ತೆ ಅದೆಲ್ಲ ಇದು ಮಾಡಿಕೊಂಡು ಮತ್ತೆ ಕೆಲಸ ಪೇಂಟಿಂಗ್ಸ್ ವರ್ಕ್ಸ್ ಮಾಡ್ಕೊಂತಾನೆ ಇದ್ವಿ. ಈಗ ಬೆಳಿಗ್ಗೆಯಿಂದ ಡ್ಯೂಟಿ ಆಗೋದು, ಅದನ್ನು ಬಿಡಂಗಿಲ್ಲ, ಅದು ಪಟ್ಟೆಪಾಡು, ಇದು ನಿಮ್ಮ ಹವ್ಯಾಸ. ಹೌದು, ಇದನ್ನು ಬಿಡಂಗಿಲ್ಲ. ಹೌದು. ಡ್ಯೂಟಿ ಅವಾಗ ಡಿಜಿಟಲ್ ಪ್ರಿಂಟ್ ಕಡಿಮೆ, ಡಿಜಿಟಲ್ ಪ್ರಿಂಟ್ ಏನಿಲ್ಲ, ಕೈನಲ್ಲಿ ಬರೆಯೋದು ಜಾಸ್ತಿ. ಬಟ್ ವರ್ಕ್ಸ್ ಏನು ಬರ್ತಾನೆ ಇರುತ್ತೆ. 5 ಗಂಟೆ ಆದ್ಮೇಲೆ ನಾವು ಡ್ಯೂಟಿಯಿಂದ ಬಂದ ಮೇಲೆ ಮತ್ತೆ ನಾವು ಒಂದು 1/2 hour 1 hour ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಕೆಲಸ ಶುರು ಮಾಡೋದು. ಮತ್ತೆ ಬೇರೆ ಮನೆಗೆ ಬಂದಿದ್ದ ಕೆಲಸ ಇದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಔಟ್ ಸೈಡ್ ಹೋಗಿ ಸ್ವಲ್ಪ ಪಬ್ಲಿಕ್ ಪರ್ಸನಲ್ ಕಮರ್ಷಿಯಲ್ ವರ್ಕ್ಸ್ ಇರುತ್ತೆ, ಅದು ಮಾಡ್ಕೊಂಡು ಬರ್ತಾ ಇರೋದು. ನೈಟೆಲ್ಲ ಈ ಬ್ಯಾನರ್ಸ್ ಇದೆಲ್ಲ ಏನಿದ್ರೆ ನೈಟ್ ಮನೆಯಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಮಲಗಿರ್ತಾರೆ. 10 o'clock ಮೇಲೆ ನಾವು ಮಾರ್ನಿಂಗ್ 4 ಗಂಟೆವರೆಗೂ ಕೆಲಸ ಮಾಡಿ ಮತ್ತೆ 4 ಗಂಟೆಗೆ ಒಂದು 1 hour 2 hours ಮಲಗಿಬಿಟ್ಟು ಮತ್ತೆ ಡ್ಯೂಟಿಗೆ ಹೋದ್ 8 ಗಂಟೆಗೆ. ಆ ಥರ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ 2098ನಲ್ಲಿ ನಾವು ಒಂದು ಸೈಟ್ ತಗೊಂಡು ರಾಜನಗುಂಟದಲ್ಲಿ, ರಾಜನಕುಂಟೆ ಯಲಹಂಕ ಆದ್ಮೇಲೆ ತಗೊಂಡೆ ಒಂದು ಸೈಟ್ ತಗೊಂಡೆ. ಮನೆ 2000ನಲ್ಲೇ ಮನೆ ಕಟ್ಕೊಂಡು ಫ್ಯಾಮಿಲಿಯಲ್ಲಿ ಶಿಫ್ಟ್ ಮಾಡಿ. ಮಗಳು 5 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು, ಒಬ್ಬನೇ ಗಂಡು ಮಗ. ದೊಡ್ಡ ಮಗಳು ಬಂದು ಈಗ ಇಲ್ಲೇ KR ಸರ್ಕಲ್ CE ಆಫೀಸ್ನಲ್ಲಿ ಅವರು ಇವಾಗ ಸ್ಟೆನೋಗ್ರಾಫ್ ಪೋಸ್ಟ್ ಇಲ್ಲ, ಆ ರೇಂಜ್ನಲ್ಲಿ ಮ್ಯಾನೇಜರ್ ಪೋಸ್ಟ್ನಲ್ಲಿ ಇದ್ದಾರೆ ಅವರು. ಸೀನಿಯರ್ ಇದು ಪರ್ಸನಲ್ ಸೆಕ್ಷನಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಅವರು. 2ನೇ ಮಗಳು ಚೆನ್ನೈನಲ್ಲಿ, ಅವ್ರ ಹಸ್ಬೆಂಡ್ ಅಲ್ಲೇ ಕೆಲಸ ಮಾಡ್ತಾರೆ, ಅಲ್ಲೇ ಇದ್ದಾರೆ. 3ನೇ ಮಗಳು ಕೂಡ ಚೆನ್ನೈನಲ್ಲಿದ್ದಾರೆ. 4ನೇ ಸನ್ನು ಅವರು ನಮ್ಮ ಫೀಲ್ಡ್ನಲ್ಲೇ ಇದ್ದಾರೆ. ಅವರು ಪ್ರೆಸೆಂಟ್ ಅವರು ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ ಕರ್ನಾಟಕ ಫಿಲ್ಮ್ಸ್ನಲ್ಲಿ ಅವರು. ಸಾಯಿ ಕುಮಾರ್, ಸಾಯಿ ಶ್ಯಾಮ್ ಸುಂದರ್ ಅಂತ ಅವರು. ಈಗ ಮುಂಗಾರು ಮಲೆ 2, DK ಫಿಲ್ಮ್ಸು, ಇದೆಲ್ಲ ಒಂದು 25-30 ಫಿಲ್ಮ್ಸ್ ವರ್ಕ್ ಮಾಡಿದ್ರು ಅವರು. ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್. ಈ ಕರೋನಾ ಆದ್ಮೇಲೆ ಅವರು ಅಲ್ಲಿಗೆ ಹೋಗ್ತಾ ಇಲ್ಲ, ಸ್ವಂತದಾಗಿ ಕೆಲಸಗಳು ಬರ್ತಾ ಇರುತ್ತೆ. ಆಲ್ ಟೈಪ್ಸ್ ಆಫ್ ಸ್ಕೂಲ್ಸು, ಪ್ರಾಜೆಕ್ಟ್ ವರ್ಕ್ಸು,
ಎಲ್ಲ ಅವನು ಬ್ಯುಸಿಯಾಗಿರ್ತಾನೆ, ಅವನು ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವನು. ನಮ್ಮ ಪಾಟಿಗೆ ನಾವು ನಮ್ಮ ಈಗ ಅದೇ ಟೈಮ್ನಲ್ಲೇ ನಾವು 2003ನಲ್ಲಿ ವಾಲಂಟ್ರಿ ತೊಗೊಂಡಿದ್ದೆ ನಾವು ವೀಲ್ ಆ್ಯಂಡ್ ಆ್ಯಕ್ಷನಲ್ಲಿ. ವಾಲಂಟ್ರಿ ತೊಗೊಂಡಿದ ಮೇಲೆ ನಾವು ಸ್ವಂತದಾಗೆ ಓನ್ ಸೋಲೋ ಶೋಸ್ ಕೆಲವು ಮಾಡಿದ್ದೀವಿ ನಾವು. ಕೆಲವು ಚಿತ್ರಕಲಾ ಪರಿಷತ್ತು, ಚಿತ್ರಸಂತೆ ಅಂತ ಎಲ್ಲ ಮಾಡಿದ್ದೀವಿ. ಅದಾದ ಮೇಲೆ ಬೇರೆ ಗ್ರೂಪ್ನಲ್ಲಿ ನಾವು ಬೇರೆಯವ್ರ ಜೊತೆನಲ್ಲಿ ಆರ್ಗನೈಸಿಂಗ್ ಬೇರೆಯವ್ರು ಮಾಡ್ತಾ ಇರುವಾಗ ಅವ್ರ ಗ್ರೂಪ್ನಲ್ಲಿ ನಾವು ಸೇರಿಕೊಂಡು ಅವು ಶಿಮ್ಲಾ, ಗೋವಾ, ಬಾಂಬೆ, ಡಿಲ್ಲಿ ಈ ಥರ ಕೂಡ ಹೋಗಿ ಮಾಡ್ಕೊಂಡು ನಾವು ಮಾಡಿ ಬಂದಿದ್ದೀವಿ. ಆ ಟೈಮ್ನಲ್ಲೇ ನಾವು ಕೆಲವರು ಆರ್ಟಿಸ್ಟ್ ಆದರೆ ಅವ್ರಿಗೆ ನಮ್ಮ ಆರ್ಟಿಸ್ಟ್ ಬಗ್ಗೆ ಗೊತ್ತಾಗಿರುತ್ತೆ. ಸೀನಿಯರ್ ಆರ್ಟಿಸ್ಟ್ಗಳು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಅಂಥವ್ರು ಕೆಲವರು ಅವ್ರಿಗೆ ಆರ್ಟಿಸ್ಟ್ ಅನ್ನೋದು ನಾಲೆಡ್ಜೇ ಇಲ್ಲ ಅಂಥವ್ರು ಕ್ಯೂರೇಟಿಂಗ್ ಮಾಡ್ತಾ ಇರುವಾಗ ಇವ್ರಿಗೆ ರೆಸ್ಪೆಕ್ಟ್ అనేది ಸ್ವಲ್ಪ ಕಡಿಮೆ ಆಗ್ತಾ ಇರೋದು ಸೀನಿಯರ್ ಆರ್ಟಿಸ್ಟ್ಗಳಿಗೆಲ್ಲ. ಅವಾಗ ನಾವು ಅಬ್ಸರ್ವ್ ಮಾಡಿದ್ದೀವಿ ನಾವು, ಅಯ್ಯೋ ನಾವು ಕೆಲಸ ನಾವು ತಿಳ್ಕೊಂಡ್ಬಿಟ್ಟು ಒಳ್ಳೆ ಆರ್ಟಿಸ್ಟ್ಗಳಾಗ್ಬಿಟ್ಟು ಒಳ್ಳೆ ಆರ್ಟಿಸ್ಟ್ಗಳು ಡಿಗ್ರೇಡ್ ಆಗ್ತಾ ಇದ್ದಾರೆ. ಅವರೆಲ್ಲ ಹೋಗಿ ದೊಡ್ಡವ್ರ ಹತ್ರ ಅವರು ಹೈಲೈಟ್ ಆಗ್ತಾ ಇದ್ದಾರೆ ಅವರು ಅಂದ್ಬಿಟ್ಟು ನಾವು ಯೋಚನೆ ಮಾಡಿದ್ವಿ. ನಾವೇ ಸ್ವಂತದಾಗಿ ಮಾಡಿಬಿಟ್ಟು ಜೊತೆನಲ್ಲೇ ನಮ್ಮ ಆರ್ಟಿಸ್ಟ್ಗಳನ್ನೇ ಈ ಸೀನಿಯರ್ ಆರ್ಟಿಸ್ಟ್ಗೆ ಏನೋ ಒಂದು ಗೌರವ ಕಮ್ಮಿ ಆದಾಗ ಹೌದೌದು ಯಾವ ಥರ ಯೋಚನೆ ಮಾಡಿ? ಅದಕ್ಕೆ ಯಾವ ಥರ ಯೋಚನೆ ಅಂದರೆ, ಅವರು ಅಷ್ಟು ಸೀನಿಯರ್ಸ್ ಆಗ್ಬಿಟ್ಟು ಈಗ ಯಾವುದೊಂದು ಎಕೇಶನ್ ನಡೆಯುವಾಗ, ಒಂದು ಪ್ರೋಗ್ರಾಮ್ ಇನಾಗ್ರೇಷನ್ ಟೈಮ್ನಲ್ಲಿ ಆರ್ಟಿಸ್ಟ್ಗಳು ಹೋಗಿ ಅವನ್ನ ಕೈ ಕಟ್ಕೊಂಡು ಹಂಗೆ ಕೂತ್ಕೊಂಡಿರ್ಬೇಕು. ನೀವು ವಸಂತ ಆರ್ಟ್ಸ್ ಗ್ರೂಪ್ ಅಂತೇನೋ ಶುರು ಮಾಡಿದ್ರಿ, ಅದ್ರ ಉದ್ದೇಶ ಏನು? ವಸಂತ ಆರ್ಟ್ಸ್ ಅದು ಹೇಳಿದೀವಲ್ಲ ನಾವು. ವಸಂತ ಆರ್ಟ್ಸ್ ನಾವು ಬೇರೆಯವ್ರ ಜೊತೆನಲ್ಲಿ ಎಕ್ಸಿಬಿಷನ್ ಮಾಡುವಾಗ ಕಷ್ಟ ಸುಖ ಎಲ್ಲ ನೋಡಿದೀವಿ ನಾವು, ಕೇಳಿದ್ವಿ. ಸೀನಿಯರ್ಸ್ ಅಗಸಾಟ್ ಇದೆಲ್ಲ ನೋಡಿದೀವಿ ನಾವು. ಅವ್ರದ್ದು ಫೀಲಿಂಗ್ಸ್ ಅದೆಲ್ಲ ನೋಡಿದೀವಿ ನಾವು. ನೋಡಿದ ಮೇಲೆ ನಾವು ಆರ್ಟಿಸ್ಟ್ ಆಗಿಬಿಟ್ಟು ನಮ್ಮ ಆರ್ಟಿಸ್ಟ್ಗಳ ಜೊತೆನಲ್ಲೇ ಕೆಲವು ಸೀನಿಯರ್ ಸಿಟಿಜನ್ಸ್ ಇರ್ತಾರೆ, ಅವರೆಲ್ಲ ಮಾಡಿಟ್ಕೊಂಡು ಮನೆಯಲ್ಲಿ ಇಟ್ಕೊಂಡ್ರೆ ಓಡಾಡೋಕ್ಕಾಗಲ್ಲ ಅಂಥವ್ರಿಗೇನೋ ಸರ್ವಿಸ್ ಮಾಡ್ಬೋದು. ಕೆಲವ್ರನ್ನೇ ಬರೋಕ್ಕಾಗಿಲ್ಲ ಅಂದ್ರೆ ಅವ್ರ ಪೇಂಟಿಂಗ್ಸ್ ನಾವೇ ಅವ್ರ ಕೊರಿಯರ್ನಲ್ಲಿ ಏನೋ ಕಳಿಸ್ಬಿಟ್ಟು ಇದು ಮಾಡ್ಬೋದು. ಅವ್ರಿಗೊಂಥರ ಆ ಪೇಂಟಿಂಗ್ಸು ಡಿಸ್ಪ್ಲೇ ಮಾಡಿ ನಾವು ಅವ್ರದ್ದು ಅಪ್ಡೇಟ್ ಮಾಡಿಬಿಟ್ಟು ಅವ್ರಿಗೆ ತೋರಿಸಿದ್ರೆ ಅಂಥ ಖುಷಿ ಆಗ್ತಾ ಇರ್ತಾರೆ ಅವರು. ಆ ಥರ ಮಾಡ್ಕೋಬೋದು ಅಂದ್ಬಿಟ್ಟು ನಾವು ಆ ಸಂಸ್ಥೆ ನಾವು 2006ನಲ್ಲಿ ನಾವು ಶುರು ಮಾಡಿದ್ದೀವಿ. ನಾವು 2006ನಲ್ಲಿ ಶುರು ಮಾಡಿದ್ವಿ. ಇವಾಗ 19th ಎಡಿಷನ್ಸ್ ಆಯಿತು. ಈ ಜರ್ನಿನಲ್ಲಿ ನಮಗೆ ಸಪೋರ್ಟ್ ಮಾಡೋರು, ಫಸ್ಟ್ ಶೋನಲ್ಲೇ ಒಂದು 22 ಪೇಂಟಿಂಗ್ಸ್ ಒಬ್ಬರು ಡೆವಲಪರ್ಸ್ ಗೆಸ್ಟ್ ಆಗಿ ಬಂದಿದ್ರು. ಅವರು 22 ಮೆಂಬರ್ಸ್ಗೆ 22 ಪೇಂಟಿಂಗ್ಸ್ ಅವರು ಪರ್ಚೇಸ್ ಮಾಡಿದ್ರು 22 ಪೇಂಟಿಂಗ್ ಪರ್ಸಿದ್ರು ಅವತ್ತು ಮೊದಲು. ಇವಾಗ 19th ಎಡಿಷನ್ವರೆಗೂ ನಮಗೆ ಪ್ರತಿಯೊಂದು ಶೋನಲ್ಲಿ, ಪ್ರತಿಯೊಂದು ಎಕ್ಸಿಬಿಷನ್ನಲ್ಲಿ 2-3 ಪೇಂಟಿಂಗ್ಸ್ ಸೇಲ್ ಆಗ್ತಾನೆ ಇದ್ದೆವು ಬೇರೆ ಬೇರೆ ಆರ್ಟಿಸ್ಟ್ಗಳಲ್ಲಿ. ಆ ಥರ ಇಲ್ಲಿವರೆಗೂ ನಡೀತಾನೆ ಇದೆ. ಅದೆಲ್ಲ ನಾವು ಅಡ್ವೈಸ್ ಮಾಡ್ತೀವಿ. ಕೆಲವರು ನಮ್ಗೆ ಸಪೋರ್ಟ್ ಡೀಲರ್ಸು ಸಿಕ್ಕಿದ್ರು. ಡಿಲ್ಲಿ, ಬೊಂಬೈ, ಇಲ್ಲಿ ಬೆಂಗಳೂರಲ್ಲಿ ಕೂಡ ಕೆಲವರು ಡೀಲರ್ಸ್ ಇದ್ದಾರೆ. ಅವ್ರಿಗೆ ಯಾವ ಥರ ಪೇಂಟಿಂಗ್ಸ್ ಕೇಳಿದರೆ ಆ ಪೇಂಟಿಂಗ್ಸ್ ನಾವು ನಮ್ಮ ಆರ್ಟಿಸ್ಟ್ಗಳ ಹತ್ರ ಇರ್ತಾರೆ, ನಮ್ಮ ಕಂಟ್ರೋಲ್ನಲ್ಲಿ ಇರ್ತಾರಲ್ಲ, ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ ಅವರು. ಅವ್ರಿಗೆ ಯಾವ ಥರ ಬೇಕಂದ್ರೆ ಅಂಥದ್ದು ನಾವು ಕಲಿಸ್ತಾ ಇರ್ತೀವಿ. ಇಮೇಜಸ್ ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಅವರು ಡೈರೆಕ್ಟಾಗಿ ಅವರು ಪೇಂಟಿಂಗ್ಸು ಲೈಕ್ ಆದರೆ ಆ ಪೇಂಟಿಂಗ್ಸ್ ಅವ್ರ ಡೀಲರ್ಸ್ ಮುಖಾಂತರ ಸೇಲ್ ಮಾಡಿಸ್ಕೊಡ್ತೀವಿ. ನಾವು ಆ್ಯಕ್ಚುಲಿ ನಮಗೆ ಒಂದು ಟ್ರೆಡಿಷನ್ಸ್ ಪೇಂಟಿಂಗ್ಸ್ ಎಲ್ಲ ಸ್ಟೇಟ್ ಪೇಂಟಿಂಗ್ಸ್ ಮಾಡಬೇಕಂತ ಉದ್ದೇಶದಿಂದ ನಾವು ಕೆಲವು ರೆಫರೆನ್ಸು ಸಿಕ್ತು ನಮಗೆ. ಒಂದು 5 ಪೇಂಟಿಂಗ್ಸು ನಾವು ಮಾಡಿದ್ವಿ. ನಾವು 5 ಪೇಂಟಿಂಗ್ಸು 5 ಸ್ಟೇಟ್ಸ್: ಕರ್ನಾಟಕ, ಕೇರಳ, ಗುಜರಾತ್, ಮಹಾರಾಷ್ಟ್ರ,
ಒಡಿಶಾ ಸ್ಟೇಟ್ ಪೇಂಟಿಂಗ್ಸ್ ಮಾಡಿದ್ವಿ. ಇನ್ನೂ ಬೇರೆ ಬೇರೆ ಸ್ಟೇಟ್ಗಳದ್ದು ಕೂಡ ನಾವು ಮಾಡಬೇಕಂತಾನೆ ಡಿಫ್ರೆಂಟ್ ಆಫ್ ಸ್ಟೇಟ್ಸ್ ಅಲ್ಲಿ ಕಲ್ಚರ್ ಅಲ್ಲೇ ಕಲ್ಚರು ಅವ್ರ ಬೇರೆ ಬೇರೆ ಪ್ರೋಗ್ರಾಮ್ಸೂ ಇರುತ್ತೆ ಅವ್ರದ್ದು. ಆ ಥರ ಪೇಂಟಿಂಗ್ಸ್ ಮಾಡಬೇಕಂತ ಆಸೆ ಇತ್ತು. ಅದಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಜೊತೆಗೆ ಕಾಂಟೆಂಪರಿ ಆ್ಯಂಡ್ ಇದು ವಾಟರ್ ಕಲರ್ಸ್, ಎಕ್ಲಿಕ್ ಕಲರ್ಸು, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸು ಅದೇನು ಮಾಡ್ತಾ ಇರ್ತೀವಿ. ಈಗಲೂ ನೀವು ಡೈಲಿ ಮಾಡ್ತಾನೆ ಇರ್ತೀವಿ. ಬಟ್ ಫಸ್ಟ್ ಥರ ಕಂಟಿನ್ಯೂ ಕೂತ್ಕೊಂಡೋಕ್ಕಾಗಲ್ಲ. ಇವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ಒಂದು 2 hours 3 hours ಮಾಡ್ತೀವಿ. ಮತ್ತು ಒಂದು 2 hours 3 hours ಮಾಡಿದ್ಮೇಲೆ ಈಗ ಈವ್ನಿಂಗ್ ನಾವು ಪೇಂಟಿಂಗ್ಸ್ ಇದು ಮಾಡಲ್ಲ. ಏನಾದರೂ ಕಂಪಲ್ಸರಿ ಅರ್ಜೆಂಟಾಗಿ ಯಾರಾದ್ರೂ ಕಂಪಲ್ಸರಿ ಅಂದ್ಬಿಟ್ಟು ಹೇಳಿದರೆ ನಾವು ಇದು ಮಾಡ್ತೀವಿ. ಇಲ್ಲಾಂದರೆ ರೆಸ್ಟ್ ತೊಗೊಂಡು ಮಾಡ್ತಾರೆ. ಅಂದ್ರೆ ನೀವು ಈ ವಯಸ್ಸಿನಲ್ಲೂ ಈ ಒಂದು ಕಲೆ ಬಗ್ಗೆ ಅಷ್ಟೊಂದು ಆಸಕ್ತಿ ಇಟ್ಕೊಂಡಿದ್ದೀರಾ. ಆಮೇಲೆ ಈ ಹೊಸಬರಿಗೂ ಕೂಡ ಒಂದು ಅವಕಾಶನ ಮಾಡಿದ್ದೀರಾ. ಹೌದು. ನಾನು ತುಂಬಾ ಜನ ಮಾತಾಡ್ಸಿದಾಗ ಹೇಳಿದ್ರು, ಇಲ್ಲ ಸರ್ ತುಂಬಾ ನಮ್ಗೆ ಸಹಾಯ ಮಾಡ್ತಿದ್ದಾರೆ ಅಂತ. ಅಂದ್ರೆ ಅವ್ರು ಬರ್ದೇ ಇದ್ರೆ ಅವ್ರು ಪೇಂಟಿಂಗ್ ಕಳಿಸ್ಬೋದಾ ಹೇಗೆ? ಹೌದು ಮೇಡಮ್, ಅವ್ರು ಬರ್ದಿಲ್ಲ ಅಂದರೆ ಕೂಡ ಅವರು ಕೊರಿಯರ್ ಮುಖಾಂತರ ನಮ್ಗೆ ಕಳಿಸ್ತಾರೆ. ಅವರು ನಾವು ಶೋನಲ್ಲಿ ಪ್ರದರ್ಶನ ಮಾಡಿಸ್ಬಿಟ್ಟು ಅವರು ಇವರು ಸಂದರ್ಶಕರು ಬರ್ತಾರೆ. ಅವ್ರ ಪೇಂಟಿಂಗ್ಸ್ ನೋಡುವಾಗ ಆ ಇಮೇಜಸ್ ನಾವು ಅವ್ರಿಗೆ ಅಪ್ಡೇಟ್ ಮಾಡ್ತೀವಿ ನಾವು. ಆವಾಗ ಅದು ನೋಡಿಬಿಟ್ಟು ಅವ್ರು ಎಷ್ಟೋ ಖುಷಿ ಆಗ್ತಾರೆ ಅವರು. ಆಮೇಲೆ ಮೀಡಿಯಾ ನ್ಯೂಸ್ ಪೇಪರ್ನಲ್ಲಿ ಬರುತ್ತೆ, ಇದೆಲ್ಲ ಕಳಿಸ್ತೀವಿ ನಾವು ಪ್ರೋಗ್ರಾಮ್ಸ್ ಇದೆಲ್ಲ. ಅದೇ ನೋಡಿದ ಮೇಲೆ ಅವ್ರಿಗೆ ಖುಷಿ ಆಗುತ್ತೆ. ಅವ್ರ ಹೆಸರುಗಳು, ಅವ್ರ ಫೋಟೋಗಳು, ಅವ್ರು ಮಾಡಿದ್ರ ಚಿತ್ರಗಳು ಇದನ್ನಲ್ಲಿ ನೋಡುವಾಗ, ನ್ಯೂಸ್ ಪೇಪರ್ನಲ್ಲಿ ನೋಡುವಾಗ ನಾವು ಮನೆಯಲ್ಲೇ ಕೂತ್ಕೊಂಡು ಕೂಡ ನನ್ನ ಪೇಂಟಿಂಗ್ಸ್ ಡಿಸ್ಪ್ಲೇ ಆಗಿತ್ತಲ್ಲ, ಎಷ್ಟು ಅವ್ರು ಖುಷಿ ಆಗ್ಬಿಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಈಗ ಬಾಂಬೆದಲ್ಲಿ ಒಬ್ಬ ಮೇಡಮ್ ಇದ್ದಾರೆ, ಸೀನಿಯರ್ ಆರ್ಟಿಸ್ಟ್, ರೋಹಿಣಿ ಬಾಚಿಯಾ ಸಿಂಗ್ ಅಂತ. ಅವರು ಬಂದು ನಮ್ಮ ಡಿಲ್ಲಿನಲ್ಲಿ ಪೇಂಟಿಂಗ್ ಕಲಿಸಿದ್ರು. ಡಿಲ್ಲಿಗೆ ಅಲ್ಲೇ ಪ್ರದರ್ಶನ ಮಾಡಿ ಅವ್ರಿಗೆ ಇಮೇಜಸ್ ಅಪ್ಡೇಟ್ ಮಾಡಿ ಕಲಿಸಿದ್ವಿ. ಅವರು ಅಲ್ಲೇ ಖುಷಿಯಾಗಿದ್ದರು. ಮತ್ತು ಇಲ್ಲೇ ಬೆಂಗಳೂರಿನಲ್ಲೇ ಎರಡು ಶೋಕ್ಕೆ ಅವರು ಅಲ್ಲಿಂದಾನೇ ಕಲಿಸಿದ್ರು. ಇಲ್ಲಿವರೆಗೆ ನಾವು ಎದುರು ಬದುರು ಫೇಸೇ ನೋಡ್ಕೊಂಡಿಲ್ಲ, ಭೇಟಿಯಾಗಿಲ್ಲ. ಇನ್ನೊಬ್ಬ ಮೇಡಮು ಶ್ರೀಲಾ ಗೋಕರ್ಣ ಅಂದ್ಬಿಟ್ಟು, ಅವರು ಲಕ್ನೋನಲ್ಲಿ ಇರ್ತಾರೆ. ಅವ್ರ ಹಸ್ಬೆಂಡು IAS ಆಫೀಸರು ಲಕ್ನೋನಲ್ಲಿ. ಅವ್ರ ಪೇಂಟಿಂಗ್ಸ್ ಎಲ್ಲ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್, ಒಳ್ಳೆ ಕ್ವಾಲಿಟಿ ಪೇಂಟಿಂಗ್ಸ್. ಅದೇನು ಅವರು ಲಾಸ್ಟ್ ಇಯರ್ ನವಂಬರ್ನಲ್ಲಿ ನಮ್ಮದು ಶೋ ಹೌಸ್ಕಾಜ್ ವಿಲೇಜ್ ಡಿಲ್ಲಿನಲ್ಲಿ ಆಯಿತು, ಲೋಕಾಯುಕ್ತ ಆರ್ಟ್ ಗ್ಯಾಲರಿನಲ್ಲಿ. ಅಲ್ಲಿಗೆ ಕಲಿಸಿದ್ರು. ಅಲ್ಲಿಂದ ಅವರು ಟ್ರಕ್ನಲ್ಲಿ ಕಲಿಸಿದ್ರು ಪೇಂಟಿಂಗ್ಸು. ಅಲ್ಲಿಂದ ನಮ್ಗೆ ಹ್ಯಾಂಡ್ ಓವರ್ ಮಾಡಿರೋರು ಬಂದು ಅಲ್ಲೇ ಗಜಿಯಾಬಾದ್ನಲ್ಲಿ ಇದು GST ಅಸಿಸ್ಟೆಂಟ್ ಕಮಿಷನರ್ ಅವ್ರ ಪೇಂಟಿಂಗ್ಸ್ ತೊಗೊಂಡು ಬಂದು ಹ್ಯಾಂಡ್ ಓವರ್ ಮಾಡಿದ್ರು ನಮಗೆ. ಮತ್ತು ಅವರೇ ತೊಗೊಂಡೋಗಿದ್ರು. ಇಂಥವರೆಲ್ಲ ಅವರು ಹೊರಗಡೆ ಬರೋಕ್ಕಾಗಲ್ಲ, ಟೈಮ್ ಸಾಲಲ್ಲ, ಬ್ಯುಸಿನಲ್ಲಿರ್ತಾರೆ, ಪೇಂಟಿಂಗ್ಸ್ ಮಾಡ್ತಾರೆ ಅವರು. ಆ ಪೇಂಟಿಂಗ್ಸು ಬಟ್ ಅದೊಂದಿಲ್ಲ, ಅವ್ರಿಗೊಂದು ಕಾನ್ಫಿಡೆಂಟ್ ಇರಬೇಕು ಫಸ್ಟು. ಯಾಕಂದರೆ ನಮ್ಮ ಪೇಂಟಿಂಗ್ಸ್ ಕಲಿಸಿದ ಮೇಲೆ ಸೇಫಾಗಿ ಬರುತ್ತಾ ಇಲ್ವಾ, ಮತ್ತು ಕೆಲವು ಸೇಲ್ ಆಗಿದ ಮೇಲೆ ಮತ್ತೆ ನಮಗೆ ಕರೆಕ್ಟಾಗಿ ಇದು ಬರುತ್ತೆ. ದುಡ್ಡೇನೆಂದರೆ ಆನ್ಲೈನ್ ಅವ್ರು ಹಂಗೆ ಮಾಡ್ಕೊತಾರೆ, ಅದು ಬೇರೆ ವಿಷಯ. ಫಸ್ಟೆಲ್ಲ ಆ ಥರ ಇಲ್ವಲ್ಲ, ಇಲ್ಲಿಲ್ಲ. ಇವಾಗ ಆಮೇಲೆ ಇವರೇನೋ ಆ್ಯಕ್ಚುಲಿ ಅವರು ಎಕ್ಸಿಬಿಷನಲ್ಲಿ ಇಡ್ತಾರಾ ಇಲ್ವ ಅನ್ನೋದು ಗ್ಯಾರಂಟಿ ಇಲ್ವಲ್ಲ. ಯಾವುದೋ ಒಂದು ರೀಸನ್, ಅದೊಂಥರ ನಂಬಿಕೆ ಅವ್ರಿಗೆ. ಆಮೇಲೆ ನಮ್ಮ ಗ್ರೂಪ್ನಲ್ಲಿ ಈಗ ನಿಯರೆಸ್ಟ್ 1600 ಅಬೌವ್ ಇದ್ದಾರೆ ನಮ್ಮ ಗ್ರೂಪ್ನಲ್ಲಿ ಮಾಡಿರೋರು. 1600 ಅಬೌವ್ ಆರ್ಟಿಸ್ಟ್ಗಳು ನಮ್ಮ ಗ್ರೂಪ್ನಲ್ಲಿ ಮಾಡಿರೋರು. ಎಷ್ಟೋ ಜನ ಗ್ರೂಪ್ನಲ್ಲಿ ಡೆವಲಪ್ ಆಗಿ
ಅವರವರು ಮತ್ತೆ ಬೇರೆ ಬೇರೆ ಕಂಟ್ರೀಸ್ನಲ್ಲಿ ಕೂಡ ಹೋಗಿ ಪೇಂಟಿಂಗ್ಸ್ ಮಾಡ್ತಾ ಇದ್ದಾರೆ ಅವರು. ಫಸ್ಟ್ ಅವ್ರಿಗೆ ನಾವು ಪ್ಲಾಟ್ಫಾರ್ಮು ನಮ್ಮ ಗ್ರೂಪ್ನಲ್ಲಿ ಅವ್ರಿಗೆ ಗ್ಯಾಲರಿ ಇಂಟ್ರಡಕ್ಷನ್ ಮಾಡಿಸಿದ್ದೀವಿ ನಾವು. ಅಂಥವರೆಲ್ಲ ಇವಾಗ ಡೆವಲಪ್ ಆಗಿಬಿಟ್ಟು ನಮಗೆ ಅವರೆಲ್ಲ ಹಂಗೆ ಹೋಗ್ತಾ ಅವರೆಲ್ಲ ಮಾಡ್ತಾ ಇರುವಾಗ ನಮ್ಗೆ ಎಷ್ಟೋ ಖುಷಿ ಆಗತ್ತೆ ನಮ್ಮ ಗ್ರೂಪ್ನಲ್ಲಿ. ಈಗ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇದ್ದು ಅವರು ಕಲೆಯನ್ನ ಆರಾಧಿಸೋರಿದ್ರೆ ಮಾಡಿದ್ರೆ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನೀವು ಪ್ರದರ್ಶನ ಮಾಡಿ. ಡೆಫಿನೆಟ್ಲಿ ಪ್ರದರ್ಶನ ಮಾಡಿ. ಅಂದ್ರೆ ಈಗ ಹೊಸಬರಿಗೂ ಕೂಡ ಆ ಅವಕಾಶ ಇದೆ. ಹೊಸಬ್ರಿಗೆ ಹೊಸಬ್ರಿಗೆ ಕೂಡ ಅವಕಾಶ ಇರುತ್ತೆ. ಹೊಸಬ್ರಿಗೆ ಅವ್ರು ಇನ್ನೊಂದು ನಾವು ಟೆಕ್ನಿಕ್ಸ್ ಕೂಡ ತಿಳ್ಕೊತಾ ಇರ್ತಾರೆ. ಇಲ್ಲಿಗೆ ಬಂದರೆ ಏನಾಗುತ್ತೆ ಅಂದರೆ ಯಾವುದೊಂದು ಅಡ್ವಾನ್ಸ್ ಕೋರ್ಸ್ ಅಂತ ಇರುತ್ತೆ. ಪೂರ್ತಿ ಅವರು ಒಂದು 6 months 3 monthsಗೆ ಪೂರ್ತಿ ಇದೇನೋ ಒಂದು ಸಮುದ್ರ ಥರ ಆರ್ಟ್. ನಾವೆಲ್ಲ ಇವಾಗಲೂ ಅವ್ರನ್ನ ನೋಡ್ಕೊಂಡು ಕಲಿತಾನೇ ಇದ್ದೀವಿ ನಾವು. ಇಷ್ಟು ಏಜ್ ಆದ್ರೂ ಕೂಡ ಏನು ಎಷ್ಟಂತ ಟ್ಯಾಕ್ಟಿಸ್ ಪರ್ಸನ್ಸ್ ಇರ್ತಾರೆ ಅಂಥವ್ರಿಗೆ ಪೇಂಟಿಂಗ್ಸ್ ಎಲ್ಲ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತಾ ಇರ್ತೀವಿ ನಾವು. ಇಲ್ಲಿಗೆ ಬಂದ ಮೇಲೆ ಏನಾಗಿದೆ ಅಂದರೆ ಅವರು ಈಗ ಅಡ್ವಾನ್ಸ್ ಕೋರ್ಸ್ಲೆಲ್ಲ ಮಾಡ್ತಾರಲ್ಲ 2 months 3 months ಅದೆಲ್ಲ ಏನು ಬಟ್ ಏನೋ ತಿಳ್ಕೊತಾರೆ ಅಷ್ಟೇ. ಬೇಸಿಕ್ ಸ್ವಲ್ಪ ಪೂರ್ತಿ ಡೀಪಾಗಿ ಬರಲ್ಲ, ಅವ್ರೇನಂದರೆ ಅದನ್ನೇ ನಂಬಿಕೊಂಡಿದ್ರೆ ಆಗಲ್ವಲ್ಲ. ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸು ಅಲ್ಲೆಲ್ಲೇ ಇರ್ತಾರೆ, ಅವರು ಕೆಲಸಗಳು ಮಾಡಿ ಯಾವುದೊಂದು ಸರ್ಟಿಫಿಕೇಟು ಒಂದು ಗೌರ್ಮೆಂಟು ಇದಕ್ಕೋಸ್ಕರ ಐಡೆಂಟಿಫೈಗೋಸ್ಕರ ಮಾಡ್ತಾ ಇರ್ತಾರೆ. ಅದೇ ಪೂರ್ತಿ ಈಗಲೂ ನಾವು ಇನ್ನೂ ಕಲ್ತ್ಕೊತಾನೇ ಇದ್ದೀವಿ ನಾವು. ಇದಕ್ಕೆ ಎಂಡೇನಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿಗೆ ಬಂದ ಮೇಲೆ ಏನಂತ ಒಂದು 20 ಜನ ಪಾರ್ಟಿಸಿಪೇಟ್ ಮಾಡಿದರೆ 20 ಜನ ವರ್ಕ್ಸು ಅವರು ಕಲ್ತ್ಕೋಬೋದು, 20 ಜನ ಮೈಂಡ್ ಸೆಟ್ ಅವ್ರು ತಿಳ್ಕೊಬೋದು, 20 ಜನ ಟ್ಯಾಲೆಂಟ್ ತಿಳ್ಕೊಬೋದು. ಅದರಲ್ಲಿ ಏನಾಗಿದೆ ಅಂದರೆ ಅದು ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇವರು ಸ್ವಲ್ಪ ನೋಡಿದರೆ ನಾವೇ ಅಲ್ಲೆಲ್ಲೇ ನೋಡ್ಕೊಂಡು ಅವ್ರವ್ರು ಮಾಡಿದ್ರನ್ನ ವರ್ಕ್ನ ಕ್ಯಾಚ್ ಮಾಡಿಬಿಟ್ಟು ಸ್ವಲ್ಪ ಒಂದು ಲೆವೆಲ್ಗೆ ಹೋಗ್ತಾ ಇದೀವಿ. ನಮಗೆಲ್ಲ ಇವಾಗ ಅವಕಾಶಗಳು ಸಿಗಲ್ಲ. ಓದ್ಕೋಬೇಕು, ಓದಿದರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಬಟ್ ನಮ್ಮ ಕಮಿಟ್ಮೆಂಟ್ಸು, ನಮ್ಮ ಫ್ಯಾಮಿಲಿ ಬರ್ಡನ್ಸು ಇದೆಲ್ಲ ನೋಡ್ಕೊಂಡು ನಾವು ಈಗ ಆಗಲ್ಲ, ನಮ್ಗೆ ಅವಕಾಶ ಸಿಗಲ್ಲ. ಆದರೆ ಏನೋ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅವ್ರ ಜೊತೆ. ನಾವು ಈಗಲ ಅವ್ರು ಮಾಡಿದ್ದು ಕೂಡ ನಾವು ಕಲ್ತ್ಕೊತಾ ಇದ್ದೀವಿ. ನಾವು ಕಲ್ತ್ಕೊತಾ ಇದ್ದೀವಿ ಅವ್ರ ಟೆಕ್ನಿಕ್. ಯಾಕಂದ್ರೆ ಇವಾಗ ಯೂಟ್ಯೂಬ್ ಇದೆಲ್ಲ ಬಂದ ಮೇಲೆ, ಸೋಷಲ್ ಮೀಡಿಯಾ ಬಂದ ಮೇಲೆ ಏನೇನೋ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ಚಾನಲ್ ಅವ್ರಿಗೆ ಅರಿವೇ ಗುರುಶೈಲ ಚಾನಲ್ ಅವ್ರಿಗೆ ನಮ್ಮ ಧನ್ಯವಾದಗಳು.